ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ದಿನ ನಾವು PDO ಅಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸ್ಪರ್ಧಾತ್ಮಕ ಹುದ್ದೆಗೆ ಸಂಬಂಧಪಟ್ಟಂತೆ ಪರೀಕ್ಷೆಯ ಕೊನೆಯ ಹಂತದ ತಯಾರಿ ಯಾವ ರೀತಿ ಇರಬೇಕು ಅಂತ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ನಾವು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು, ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕಾ ಬೇಡವಾ, ಮತ್ತು ನೆಗೆಟಿವ್ ಮಾರ್ಕ್ಸ್ ಎಷ್ಟಿರುತ್ತೆ, ಡೂಸ್ ಮತ್ತು ಡೋಂಟ್ಸ್ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು, ಹಾಗೆ PDOಗೆ ಸಂಬಂಧಪಟ್ಟಂತೆ ಕೆಲವು ಟಿಪ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರಾದರೂ ಹೊಸಬ್ರು ಈ ಚಾನಲ್ ನೋಡ್ತಾ ಇದ್ದರೆ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು? ಸ್ನೇಹಿತರೆ, ನಾವು ತಯಾರಿ ಮಾಡ್ತಾ ಇರುವಂತಹ ಹುದ್ದೆ ಯಾವುದಂದರೆ PDO ಅಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಲ್ವಾ. ಸೊ ನಾವು ಅತಿ ಹೆಚ್ಚು ಪಂಚಾಯತ್ ರಾಜ್ ರಚನೆ ಬಗ್ಗೆ ಹೆಚ್ಚು ಫೋಕಸನ್ನು ಮಾಡಬೇಕಾಗಿರುತ್ತೆ. ಯಾಕಂದರೆ ಹೆಸರೇ ಸೂಚಿಸುವಂತೆ ಪಂಚಾಯಿತಿ ಬಗ್ಗೆ ಅತಿ ಹೆಚ್ಚು ಕ್ವಶನ್ಗಳು ಇದರಲ್ಲಿ ಬರೋದ್ರಿಂದ ನೀವು ಅದರಲ್ಲೂ ಮುಖ್ಯವಾಗಿ 73ನೇ ತಿದ್ದುಪಡಿಯ ಬಗ್ಗೆ ನೀವು ನೋಡ್ಕೋಬೇಕಾಗಿರುತ್ತೆ. ಯಾಕಂದರೆ ಇದು ಕಂಪ್ಲೀಟು ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತಹ ತಿದ್ದುಪಡಿಯಾಗಿರುತ್ತೆ. 74ನೇ ತಿದ್ದುಪಡಿ ಇದು ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಇದನ್ನು ಕೂಡ ನೋಡ್ಕೋಬೇಕು. ಆದರೆ ಹೆಚ್ಚು ಫೋಕಸ್ ಮಾಡಬೇಕಾಗಿರುವಂತಹದ್ದು 73ನೇ ತಿದ್ದುಪಡಿ ಆಗಿರುತ್ತೆ. ಇದರ ಜೊತೆಗೆ ನೀವು ಗ್ರಾಮೀಣಾಭಿವೃದ್ಧಿ ಬಗ್ಗೆ ಕೂಡ ನೋಡ್ಕೋಬೇಕಾಗಿರುತ್ತೆ. ಏಕೆಂದರೆ ಸಿಲೆಬಸ್ಸಲ್ಲಿ ನೋಡಬಹುದು ನೀವು, ಅಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ರಚನೆ ಅಂತಲೇ ಕೊಟ್ಟಿರೋದು. ಸೊ ಗ್ರಾಮೀಣಾಭಿವೃದ್ಧಿ ಬಗ್ಗೆ ಕೂಡ ನೀವು ಅತಿ ಹೆಚ್ಚು ತಿಳ್ಕೊಂಡು ರಿವಿಷನ್ ಮಾಡಿಕೊಂಡು ಹೋಗಬೇಕಾಗಿರುತ್ತೆ. ಮತ್ತು ಮುಖ್ಯವಾಗಿ ಪಂಚಾಯತ್ ರಾಜ್ ಸಮಿತಿಗಳು, ಇದ್ರ ಮೇಲೆ 1 ಅಥವಾ 2 ಪ್ರಶ್ನೆಗಳು ಇದ್ದೇ ಇರುತ್ತೆ. ಸೊ ಪಂಚಾಯತ್ ರಾಜ್ ಸಮಿತಿಗಳ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಂಡು ಹೋಗಬೇಕಾಗಿರುತ್ತೆ. ಅದರ ಜೊತೆಗೆ ಇನ್ನು ತಿದ್ದುಪಡಿಗಳು, ಪಂಚಾಯತ್ ರಾಜ್ ನಿಬಂಧನೆಗಳು, ಪಂಚಾಯತ್ ರಾಜ್ ಕಾರ್ಯಗಳು, ಕಂಪ್ಲೀಟಾಗಿ ಪಂಚಾಯಿತಿ ಬಗ್ಗೆ ನೀವು ಅತಿ ಹೆಚ್ಚು ತಿಳ್ಕೊಂಡು ರಿವಿಷನ್ ಮಾಡಿಕೊಂಡು ಓದ್ಕೊಂಡು ಹೋಗಬೇಕಾಗಿರುತ್ತೆ. ಬೇರೆ ಸಬ್ಜೆಕ್ಟ್ಸು ಓದಬೇಕಾಗಿರುತ್ತೆ, ಬಟ್ ಜಾಸ್ತಿ PDO ಎಕ್ಸಾಮ್ ಆಗಿರೋದ್ರಿಂದ ಇವುಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗಿರುತ್ತೆ. ಇನ್ನು ಪೇಸಾ ಆ್ಯಕ್ಟ್ 1996 ಇದು ತುಂಬ ಇಂಪಾರ್ಟೆಂಟ್. ಪಂಚಾಯಿತಿ ಅಂತ ಬಂದಾಗ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪೇಸಾ ಅಂದರೆ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ ಏರಿಯಾಸ್ ಅಂತ ಕರಿತೀವಿ. ಅಂದರೆ ಇದು ಕೆಲವೊಂದು ಸ್ಪೆಷಲ್ ಪವರ್ಗಳನ್ನ ಗ್ರಾಮಸಭೆ ಶೆಡ್ಯೂಲ್ ಏರಿಯಾಗಳಿಗೆ ನೀಡುವಂತಹದ್ದು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ಕೂಡ ಅಟ್ಲೀಸ್ಟ್ 1 ಅಂಕಕ್ಕಂತೂ ಇದ್ದೇ ಇರುತ್ತೆ. ಸೊ ನೋಡ್ಕೊಂಡು ಹೋಗಿ. ಇವುಗಳ ಜೊತೆಗೆ ನೀವು ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಫೋಕಸ್ ಮಾಡಬೇಕಾಗಿರುತ್ತೆ. ಕರೆಂಟ್ ಅಫೇರ್ಸು ಈ PDO ಎಕ್ಸಾಮ್ನ KPSC ನಡೆಸ್ತಾ ಇರೋದ್ರಿಂದ ಅಟ್ಲೀಸ್ಟ್ ನೀವು 1 ಇಯರ್ದಾದರೂ ಕರೆಂಟ್ ಅಫೇರ್ಸ್ ಅವ್ರು ಕೇಳ್ತಾರೆ. ಸೊ ಈಗ ಡಿಸೆಂಬರಲ್ಲಿ ನಡೀತಿದೆ ಎಕ್ಸಾಮ್ ಅಂತಂದರೆ ನೀವು ಅಟ್ಲೀಸ್ಟ್ ಕಡಿಮೆ ಅಂದ್ರೂ Jan 24ರಿಂದ ಇಲ್ಲಿವರೆಗೆ ಏನೇನು ಕರೆಂಟ್ ಅಫೇರ್ಸ್ ಆಗಿದೆ ಅದನ್ನೆಲ್ಲನೂ ನೋಡ್ಕೋಬೇಕಾಗಿರುತ್ತೆ. ಇದ್ರ ಜೊತೆಗೆ ಸಿಲೆಬಸ್ಸಲ್ಲಿ ಹಲವಾರು ಸಬ್ಜೆಕ್ಟ್ಸ್ಗಳು ಬರುತ್ತೆ. ಅಂದರೆ ಸೈನ್ಸು, ಎಕನಾಮಿಕ್ಸು, ಜಿಯಾಗ್ರಫಿ, ಹಿಸ್ಟ್ರಿ ಈ ರೀತಿ ಎಲ್ಲ ಬರುತ್ತೆ. ಸೊ ಅವುಗಳಲ್ಲಿ ಈ PDO ಹುದ್ದೆಗೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಯಾವುದು ಅಂತಂದರೆ ಅದು ಕಾನ್ಸ್ಟಿಟ್ಯೂಷನ್ ಆಗಿರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ಲಿ ಬರುವಂತಹ ಎಲ್ಲ ಪಾರ್ಟ್ಸು, ವಿಧಿಗಳು ಹಾಗೆ ಅನುಸೂಚಿಗಳ ಬಗ್ಗೆ ನೀವು ಅತಿ ಹೆಚ್ಚು ಓದ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಇದಿಷ್ಟು ಸಬ್ಜೆಕ್ಟ್ಸ್ಗಳಿಗೆ ನೀವು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರುತ್ತೆ. ಹಾಗೆ ಮುಂದೆ ನೋಡೋದಾದರೆ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕಾ ಅಂತ ಕೇಳೋದಾದರೆ ಈ ಪರೀಕ್ಷೆಯಲ್ಲಿ ನೆಗೆಟಿವ್ ಅಂಕ ಇರೋದ್ರಿಂದ ನೀವು ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಯಾವುದು 100% ಅಕ್ಯುರೆಸಿ ಇರುತ್ತೆ, ಇದು ಸರಿ ಅಂತ ಆ ರೀತಿ ಪ್ರಶ್ನೆಗಳನ್ನು ಮಾತ್ರ ನೀವು ಅಟೆಂಡ್ ಮಾಡಿ. ಇದು ಯಾವ ರೀತಿ ಆಗುತ್ತೆ ಅಂದರೆ, ಯಾರು ತಪ್ಪು ಮಾಡಿರಲ್ಲ ಅವ್ರಿಗೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿರೋರಿಂದ ತಪ್ಪು ಮಾಡದೇ ಇರೋರಿಗೂ ಶಿಕ್ಷೆ ಆಗೋ ರೀತಿ. ಅಂದರೆ ನೀವು 4 ತಪ್ಪು ಉತ್ತರವನ್ನು ನೀಡಿದರೆ 0.25 ರೀತಿಯಲ್ಲಿ 1 ಸರಿ ಉತ್ತರವನ್ನು ಕಳೆಯಲಾಗುತ್ತೆ. ಸೊ ತಪ್ಪು ಮಾಡಿರೋದು ಈ 4 ಜನ, ಶಿಕ್ಷೆ ಆಗ್ತಾ ಇರೋದು ಈ ಒಬ್ಬರಿಗೆ. ಈ ರೀತಿ ಆಗೋದ್ರಿಂದ ನೀವು ಗೊತ್ತಿಲ್ಲದೆ ಇರೋ ಪ್ರಶ್ನೆಗಳಂತೂ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ
50% ಗೊತ್ತು 50% ಗೊತ್ತಿಲ್ಲ ಅನ್ನೋ ಅಂಥ ಸಂದರ್ಭ ಬಂದಾಗ ಏನು ಮಾಡಬೇಕಾಗುತ್ತೆ, ನೀವು ನೆಗೆಟಿವ್ ಯಾವುದು ರಾಂಗ್ ಆನ್ಸರ್ ಇರುತ್ತೆ ಅದನ್ನು ಕಳೀತಾ ಹೋಗಿ ನಿಮಗೆ ಸರಿ ಅನ್ಸೋದಕ್ಕೆ ಸರಿ ಅಂತ ಹಾಕಿ, ನಿಮಗೆ ಉತ್ತರನೇ ಗೊತ್ತಿಲ್ಲ, ಅದ್ರ ಬಗ್ಗೆ ಏನೂ ನಿಮಗೆ ನಾಲೆಡ್ಜೇ ಇಲ್ಲ ಅನ್ನೋಂತಹ ಸ್ಥಿತಿ ಅಂದರೆ ಆ ರೀತಿ ಕ್ವಶನ್ಸ್ ಇದ್ದಾಗ ನೀವು ಆ ಪ್ರಶ್ನೆಯನ್ನು ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ಸೊ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ 0.25, ನೋಡಿಕೊಂಡು ನೀವು ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ. ಇನ್ನು ಡೂಸ್ ಮತ್ತು ಡೋಂಟ್ಸ್ ಅಂದರೆ ಏನನ್ನ ಮಾಡಬೇಕು ಹಾಗೆ ಏನನ್ನ ಮಾಡಬಾರ್ದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಡೂಸ್ ಅಂದರೆ ಫಸ್ಟು ಮೊದಲನೇದಾಗಿ ನೀವು ID ಕಾರ್ಡ್ ಮತ್ತು ಪೆನ್ನನ್ನು ತೊಗೊಂಡು ಹೋಗಲೇಬೇಕಾಗತ್ತೆ. ಸೊ ಅದನ್ನು ಮರ್ತೋಗಿ ಅಲ್ಲಿ ನೀವು ಟೆನ್ಷನ್ ಮಾಡ್ಕೋಬೇಡಿ. ID ಕಾರ್ಡು ಮತ್ತು ಹಾಲ್ ಟಿಕೆಟ್ ಇದೆಯಾ ಇಲ್ವಾ, ಮತ್ತು ಒಂದು ಬಾಲ್ ಪಾಯಿಂಟ್ ಪೆನ್ನು ಬ್ಲ್ಯಾಕ್ ಆರ್ ಬ್ಲೂ ಇದೆಯಾ ಅಂತ ನೀವು ನೋಡಿಕೊಂಡು ಎಕ್ಸಾಮ್ಗೆ ಹೋಗಬೇಕಾಗತ್ತೆ. ಮತ್ತು ಎಕ್ಸಾಮಲ್ಲಿ ನೀವು ಫಸ್ಟು ಕಂಪ್ಲೀಟಾಗಿ ಕ್ವಶನ್ನ ನೋಡ್ಕೊಳ್ಳಿ. ನೀವು ಕ್ವಶನ್ ಪೂರ್ತಿ ನಿಧಾನವಾಗಿ ನೋಡ್ಕೋಬೇಕಾಗಿರುತ್ತೆ. ಯಾಕಂದರೆ ಅರ್ಧಂಬರ್ಧ ಹೋದ ತಕ್ಷಣ ಗೊತ್ತು ಅಂತ ಆನ್ಸರ್ ಟಿಕ್ ಮಾಡೋಕ್ಕೆ ಹೋದರೆ ಅದು ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕಾಮಾಗಿ ಕ್ವಶನ್ನ ನೀಟಾಗಿ ಪೂರ್ತಿ ಓದಿ ನಂತರ ನೀವು ಆನ್ಸರ್ನ ಟಿಕ್ ಮಾಡೋಕ್ಕೆ ಹೋಗಬೇಕಾಗಿರುತ್ತೆ. ಮತ್ತು ಥರ್ಡ್ ಒನ್ ಏನು, ನೀವು ಈಸಿ ಕ್ವಶನ್ಸ್ನ ಫಸ್ಟು ಅಟೆಂಡ್ ಮಾಡಿ. ಅಂದರೆ ನಿಮಗೆ ಯಾವ್ದು ಗೊತ್ತಿರುತ್ತೆ 100% ಈ ಕ್ವಶನ್ಗೆ ಇದು ಉತ್ತರ ಅಂತ ಗೊತ್ತಿರುತ್ತೆ, ಅದನ್ನೆಲ್ಲ ಟಿಕ್ ಮಾಡ್ಕೊಂಡ್ಬಿಡಿ. ಈ ಗೆಸ್ ಮಾಡೋದು ಅಥವಾ ನೆಗೆಟಿವ್ ರಾಂಗ್ ಆನ್ಸರ್ನ ತೆಗಿಯೋದು ಇದೆಲ್ಲ ಏನು ಮಾಡಬೇಕು, ನಿಮಗೆ ಲಾಸ್ಟಲ್ಲಿ ಟೈಮ್ ಉಳಿದಿರುತ್ತೆ ನೋಡಿ, ಆ ಸಂದರ್ಭದಲ್ಲಿ ನೀವು ಇದನ್ನು ಮಾಡಬೇಕಾಗಿರುತ್ತೆ. ಸೊ ಫೋರ್ತ್ ಒನ್ ಏನಂತ ಅಂದರೆ ಏನು ಮಾಡಬೇಕು ಅಂತಂದರೆ, ನೀವು ಎಕ್ಸಾಮ್ ಹಾಲ್ಗೆ 30 ಮಿನಿಟ್ಸ್ ಅಥವಾ ಎಕ್ಸಾಮ್ ಸೆಂಟರ್ಗೆ 1 ಅವರ್ ಮುಂಚಿತವಾಗಿ ಹೋಗಿ. ಯಾಕಂದರೆ ಲೇಟಾಗಿ ಹೋಗಿ ಅಲ್ಲೇನೇನೋ ಪ್ರೊಸೀಜರ್ಸ್ ಇರುತ್ತೆ ಅದೆಲ್ಲ ಕಂಪ್ಲೀಟ್ ಮಾಡಿ ನೀವು ಎಕ್ಸಾಮ್ ಹಾಲ್ಗೆ ಹೋಗೋಷ್ಟರಲ್ಲಿ ನಿಮಗೆ ಒಂಥರ ಪ್ಯಾನಿಕ್ ಆಗುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಎಕ್ಸಾಮ್ ಹಾಲ್ಗೆ 1 ಅವರ್ ಮುಂಚಿತವಾಗಿಯೇ ಹೋಗಿ. ಮತ್ತು ಇನ್ನೊಂದು ಏನು ಅಂತ ಅಂದರೆ, ನೀವು ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಫುಡ್ನ ಹೆಲ್ತಿ ಫುಡ್ ತಿನ್ನಿ, ಜಂಕ್ ಫುಡ್ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಎಕ್ಸಾಮ್ ಟೈಮ್ನಲ್ಲಿ. ಮತ್ತು ಚೆನ್ನಾಗಿ ನಿದ್ದೆ ಮಾಡಿ. ಎಕ್ಸಾಮ್ ಹಿಂದಿನ ದಿನ ಚೆನ್ನಾಗಿ ನಿದ್ದೆ ಮಾಡಿ. ಯಾಕಂದರೆ ನೀವೇನೇನು ಲಾಸ್ಟ್ ಎಕ್ಸಾಮ್ ಹಿಂದಿನ ದಿನ ಓದಿ ಬರೆಯೋಕ್ಕೆ ಇದು ಬೇರೆ ನಮ್ಮದು ಡಿಗ್ರಿ ಎಕ್ಸಾಮ್ಸ್ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್. ಸೊ ಹಿಂದಿನ ದಿನ ಓದಿದ್ರೆ ಏನೂ ಯೂಸ್ ಆಗೋಲ್ಲ. ಸೊ ಹಿಂದಿನ ದಿನ ಚೆನ್ನಾಗಿ ನಿದ್ದೆ ಮಾಡಿ ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಏನೇನು ಮಾಡಬೇಕು ಅಂತ ತಿಳ್ಕೊಂಡಾಯಿತು. ಈಗ ಏನೇನು ಮಾಡಬಾರ್ದು ಅಂತ ನೋಡೋದಾದರೆ, ಮೊದಲನೇದಾಗಿ ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಪ್ಯಾನಿಕ್ ಆದರೆ ನಿಮಗೆ ಎಕ್ಸಾಮ್ ಹಾಲಲ್ಲಿ ಆನ್ಸರ್ಸು ಗೊತ್ತಾಗಲ್ಲ, ಗೊತ್ತಿರೋದು ಕೂಡ ಮರ್ತೋಗುವಂತಹ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಸೊ ಭಯ ಪಡಬೇಡಿ, ಕಾಮಾಗಿ ನೀವು ಎಕ್ಸಾಮನ್ನು ಅಟೆಂಡ್ ಮಾಡಿ. ಮತ್ತು ಎರಡನೇದೇನಂತಂದರೆ, ಲೇಟಾಗಿ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗ್ಬಿಡಿ, ಬೇಗನೆ ಹೋಗಿ. ಯಾಕಂದರೆ ಲೇಟಾಗಿ ಹೋದರೆ ಅಲ್ಲಿ ಪ್ರೊಸೀಜರ್ಸ್ ಏನೇನಿರುತ್ತೆ ಅದೆಲ್ಲ ಕಂಪ್ಲೀಟ್ ಮಾಡಿ ನೀವು ಎಕ್ಸಾಮ್ ಹಾಲ್ಗೆ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಸೊ ಆ ಟೆನ್ಷನಲ್ಲಿ ನಿಮಗೆ ಏನು ಬರಿಬೇಕು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಲೇಟಾಗಿ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗಬೇಡಿ. ಮತ್ತು ಮೂರನೇದೇನಂತ ಅಂದರೆ, ನೀವು ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಬರೀಬೇಕಾದ್ರೆ ನಿಮಗೆ ಓದ್ತಾ ಇರ್ತೀರ, ನಿಮಗೆ ಆ ಪ್ರಶ್ನೆಗೆ ಗೊತ್ತಿಲ್ಲ ಅಂದಾಗ ನೀವು ಅಲ್ಲಿ ಸ್ಟಕ್ ಆಗೋಕ್ಕೆ ಹೋಗಬೇಡಿ. ನೀವು ಮುಂದೆ ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗಿ. ಯಾಕಂದರೆ ನೀವು ಅದನ್ನೇ ಓದ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಟೈಮು ಕಿಲ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ನೆಕ್ಸ್ಟು ಪ್ರಶ್ನೆನ ಅಟೆಂಡ್ ಮಾಡೋಕ್ಕೆ ನಿಮಗೆ ಚಾನ್ಸ್ ಸಿಗೋಲ್ಲ, ಟೈಮ್ ಹೋಗಿಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದಾದ್ರೂ ಒಂದು ಪ್ರಶ್ನೆ ಗೊತ್ತಾಗಲಿಲ್ಲ ಅಂದರೆ ಇಮಿಡಿಯೇಟಾಗಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗಿ ನೀವು ಆನ್ಸರ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಇನ್ನೊಂದು ಏನು ಅಂತಂದರೆ, ನೀವು ಎಕ್ಸಾಮ್ ಸೆಂಟರಲ್ಲಿ ಓದಕ್ಕೆ ಹೋಗಬೇಡಿ. ಯಾಕಂದರೆ ಇದು ನಾರ್ಮಲ್ ಡಿಗ್ರಿ ಎಕ್ಸಾಮ್ ಅಥವಾ PUC ಎಕ್ಸಾಮ್ ಥರ ಅಲ್ಲ, ಹಿಂದಿನ ದಿನ ಓದಿ ನಾವು ಬರಿತೀವಿ ರ್ಯಾಂಕ್ ತೊಗೋತೀವಿ ಅನ್ನೋದಕ್ಕೆ. ಇದು ಕಾಂಪಿಟೇಟಿವ್ ಎಕ್ಸಾಮ್. ಸೊ ನೀವು ಹಿಂದಿನ ದಿನ ಚೆನ್ನಾಗಿ ರೆಸ್ಟ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಮತ್ತು ಎಕ್ಸಾಮ್ ಸೆಂಟರಲ್ಲೂ ಕೂಡ ಇನ್ನು ಓದೋ ಅವಶ್ಯಕತೆ ಇರೋದಿಲ್ಲ. ಹಿಂದಿನ ಅಷ್ಟು ದಿನಗಳಿಂದನೇ ನೋಟಿಫಿಕೇಷನ್ ಆದಾಗಿಂದನೇ ಓದೋಕ್ಕಾಗಿಲ್ಲ ಅಂದರೆ 1 ನಿಮಿಷದಲ್ಲಿ 1 ದಿನದಲ್ಲಿ ಏನು ಓದೋಕ್ಕಾಗುತ್ತೆ ಅಲ್ವಾ. ಸೊ ಎಕ್ಸಾಮ್ ಸೆಂಟರಲ್ಲಿ ಏನು ಬುಕ್ಸನ್ನು ತೊಗೊಂಡು ಹೋಗೋಕ್ಕೆ ಹೋಗ್ಬಿಡಿ, ಓದೋಕ್ಕೂ ಹೋಗಬೇಡಿ. ಇಷ್ಟು ದಿನ ಏನು ಓದಿರ್ತೀರ, ಏನು ರಿವಿಸನ್ ಮಾಡಿರ್ತೀರ ಅದನ್ನೇ ಅಲ್ಲಿ ಬರಿತಾ ಹೋಗಿ. ಕೆಲವೊಂದಿಷ್ಟು ಟ್ರಿಕ್ಸ್ ಏನು ಹೇಳ್ಬೋದು ಅಂತ ಅಂದರೆ, ನೀವು ಎಕ್ಸಾಮಲ್ಲಿ ಏನಾಗಿರುತ್ತೆ ಅಂತಂದರೆ, ತುಂಬ ಲೆಂತಿ ಕ್ವೆಶನ್ ಇರುವಂತಹದ್ದಕ್ಕೆ ಆನ್ಸರ್ ತುಂಬ ಈಸಿಯಾಗಿರುತ್ತೆ. ನೀವು ಅದು ಕ್ವೆಶನ್ ಉದ್ದ ಇದೆ ಅಂತ ಹೇಳಿ ಬೇಗ ಓದಿ ಯಾವುದೋ ಒಂದು ಆನ್ಸರ್ ಹಾಕೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಲೆಂತಿ ಕ್ವೆಶನ್ ಇರೋದು ಈಸಿ ಕ್ವೆಶನ್ ಆಗಿರುತ್ತೆ, ಆನ್ಸರ್ ತುಂಬ ಈಸಿ ಇರುತ್ತೆ. ಈ ಶಾರ್ಟ್ ಇರುತ್ತಲ್ವ ಕ್ವೆಶನ್ಸು, ಅದು ತುಂಬ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ.
ಪ್ರತಿಯೊಂದು ಎಕ್ಸಾಮಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಲೆಂತಿ ಕ್ವೆಶನ್ ಇದ್ದರೆ ಅದು ಈಸಿ ಆನ್ಸರ್ ಇರುತ್ತೆ, ಶಾರ್ಟ್ ಕ್ವಶನ್ಸ್ ಇದ್ದರೆ ಆನ್ಸರ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಸೊ ಲೆಂತಿ ಆಗಿದೆ ಕ್ವಶನು ಅಂತ ಹೇಳಿ ಬೇಗ ಬೇಗ ಓದೋದು ಅಥವಾ ಓದದೇ ಬಿಡೋದು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಕಾಮಾಗಿ ನಿಧಾನಕ್ಕೆ ಓದಿ ಆನ್ಸರ್ನ ಮಾಡಿ. ಮತ್ತು ನೀವು ಯಾವ್ದ್ಯಾವುದು ಈಸಿ ಇರುತ್ತೆ ಕ್ವಶನ್ನು, ಅದು ನಿಮಗೆ ಯಾವುದು ಗೊತ್ತಿರುತ್ತೆ ಅದನ್ನು ಫಸ್ಟ್ ಟಿಕ್ ಮಾಡ್ಕೊಂಡ್ಬಿಡಿ, ನಿಮಗೆ ಗೊತ್ತಿರೋದೆಲ್ಲ. ನೀವು ಇನ್ನು 50% ಅಂತ ಇರೋದನ್ನೆಲ್ಲ ಅಥವಾ ಗೊತ್ತಿಲ್ಲದೆ ಇರೋದನ್ನು ಕೊನೆಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನೀವು ಇಲ್ಲೇ ಸ್ಟ್ರಕ್ ಆದರೆ ನಿಮಗೆ ಇಲ್ಲಿ ಟೈಮ್ ಕಿಲ್ ಆಗ್ತಾ ಹೋಗುತ್ತೆ. ಮುಂದೆ ನೀವು ಕೊನೆಯ ಒಂದು 10 ಪ್ರಶ್ನೆಗಳನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ನಿಮಗೆ ಅದರಲ್ಲಿ ಗೊತ್ತಿರೋದು ಕೂಡ ನಿಮ್ಗೆ ಆನ್ಸರ್ ಗೊತ್ತಿರೋ ಕ್ವಶನ್ಗಳು ಇರುತ್ತೆ, ಅದನ್ನು ಬಿಟ್ಟು ಬರುವಂತಹ ಪರಿಸ್ಥಿತಿ ಕೂಡ ಬರಬಹುದು. ಸೊ ಏನು ಮಾಡಿ, ನಿಮ್ಗೆ ಯಾವ್ದ್ಯಾವುದು ಗೊತ್ತಿರುತ್ತೆ ಈಸಿ ಕ್ವಶನ್ಸ್ನ ಬೇಗ ಸಾಲ್ವ್ ಮಾಡ್ಕೊಂಡೋಗಿ, ಗೊತ್ತಿಲ್ಲದೆ ಇರೋದು ಅಥವಾ ಟಫ್ ಕ್ವಶನ್ಸ್ ಏನಿದೆ ಅದನ್ನೆಲ್ಲ ಕೊನೆಗೆ ಇಟ್ಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಎಲ್ಲ ಎಕ್ಸಾಮ್ನ ಬರೀತಿದ್ದೀರಾ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.